ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ಸ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಸಂಕ್ರಾಂತಿ ಹಬ್ಬ ಒಳ್ಳೆಯದಾಗಲಿ. ನಾವಿವತ್ತು ಸಂಕ್ರಾಂತಿ ಸ್ಪೆಷಲ್ಲು ಬರ್ಗೇರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ರೆಡಿಯಾಗಿ. ನಮ್ಮಮ್ಮ, ನನ್ನ ತಂಗಿ, ನಾನು ಹಾಗೆ ನನ್ನ ಮಕ್ಕಳು. ನನ್ನ ಮಗಳು ಹಿಂದ್ಗಡೆಯಿಂದ ಜೋತ್ ಬಿದ್ದಿದ್ದು ಇಳಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ನೀವೆಲ್ಲ ಹೇಗೆ ಮಾಡ್ತೀರಿ ಗೈಸ್ ಸಂಕ್ರಾಂತಿ ಹಬ್ಬ? ಕಮೆಂಟ್ ಮಾಡಿರಿ. ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಆಟೋದಲ್ಲಿ. ಇಲ್ಲೇ ನಮ್ಮ ಮನೆಯಿಂದ 1.5 ಕಿಲೋಮೀಟ್ರ್ ದೂರ ಅಷ್ಟೇ ಇರೋದು, ಹತ್ತಿರ ಇದೆ. ಕೋಟೆಲೆಲ್ಲ ಭಾಳ ಚೆನ್ನಾಗಿ ಮಾಡಿದರು. ಬನಶಂಕರಮ್ಮನ ದೇವಸ್ಥಾನದಲ್ಲೆಲ್ಲ ನಾವು ಬರೀ ಇಲ್ಲೇ ಬರ್ಗೇರಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದು ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಕಮೆಂಟ್ ಮಾಡಿ. ಇದು ನಮ್ಮ ಊರು ಮಳಪ್ನಟ್ಟಿ. ಇಲ್ಲಿಂದ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಅಷ್ಟೇ, ನಡ್ಕೊಂಡು ಹೋದ್ರೂ ಹೋಗ್ಬೋದು. ಇದು ನಮ್ಮ ಊರಿನ ಎಂಟ್ರೆನ್ಸಲ್ಲಿರೋದು ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು. ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಪ್ರತಿ ವರ್ಷ ಚೆನ್ನಾಗಿ ಮಾಡ್ತಿದ್ದೀವಿ ಗೈಸ್. ಈ ವರ್ಷವೇ ಸ್ವಲ್ಪ ಸಿಂಪಲ್ಲು, ಅಷ್ಟೊಂದು ಗ್ರ್ಯಾಂಡಾಗೆಲ್ಲ ಏನು ಮಾಡಲ್ಲ ಹಬ್ಬನ. ಇದೇ ಬರ್ಗೇರಮ್ಮ ಟೆಂಪಲ್ಲು ಎಂಟ್ರೆನ್ಸು. ಕ್ಯೂ ಇತ್ತು ಗೈಸ್, ನೋಡಿ ಸುಸ್ತಾಗೋಯ್ತು ಕ್ಯೂನ. ಕ್ಯೂ ಇತ್ತು. ಆಟೋ ಹಿಡಿದ ತಕ್ಷಣ ಹೋಗಿ ಕ್ಯೂ ನೋಡಿ ಶಾಕಾಗೋಯ್ತು. ನಾವು ಯಾವಾಗ ದೇವ್ರ ದರ್ಶನ ಮಾಡ್ತೀವಪ್ಪ ಅಂತ ಯಾವತ್ತೂ ಇಷ್ಟೊಂದು ಕ್ಯೂನ ನಿಂತು ಹೋಗಿಲ್ಲ. ಅಂದರೆ ಡೆಕೋರೇಷನ್ ಅಂತೂ ಎಷ್ಟು ಡೀಟೇಲಿಂಗಾಗಿ ಮಾಡಿದ್ರು ಹಬ್ಬಕ್ಕೆ ಸ್ಪೆಷಲ್ ಅಂದರೆ. ಡೆಕೋರೇಷನ್ ಮಾಡಿರೋರಿಗೆ ಒಂದು ಸೆಲ್ಯೂಟ್ ಹೇಳ್ಬೇಕು ನಾವು. ನೋಡಿ ಕ್ಯೂ ಎಷ್ಟು ದೂರ ಇದೆ, ನಾವಿನ್ನು ಇಲ್ಲೇ ಇದ್ದೀವಿ. ಇನ್ನು ಸ್ವಲ್ಪ ಮುಂದೆ ಹೋಗಬೇಕು. ದೇವ್ರ ದರ್ಶನಕ್ಕೆ ನಮ್ಮಮ್ಮ, ನನ್ನ ಮಗಳು ನಿಂತಿದ್ದಾರೆ ಕ್ಯೂನಲ್ಲಿ. ನಾನು ಬಂದೆ. ಇನ್ನು ಇಷ್ಟು ದೂರ ಹೋಗ್ಬೇಕು ಗೈಸ್. ನಾನು ಸಣ್ಣ ಮಗಳು ನೋಡ್ರಿ ಎಷ್ಟು ಚೆನ್ನಾಗಿ ಕೈ ಇಟ್ಕೊಂಡು ಕ್ಯೂನಲ್ಲಿ ಹೋಗ್ತಿದ್ಲು ಗೊತ್ತಾ. ಅವ್ರು ಹಿಂದ್ಗಡೆನೇ ಹೋಗ್ತಾಯಿದ್ಲು. ಕ್ಯೂಟಾಗಿ ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲಿ ಕಾಲು ತೊಳ್ಕೊಂಡು ನೋಡಿ ಇನ್ನು ಇಷ್ಟೊಂದು ಜನ ಇದ್ದಾರೆ. ಇನ್ನೂ ಒಳಗೆ ಇನ್ನೂ ಸ್ವಲ್ಪ ದೂರ ಹೋಗಬೇಕು. ಇಲ್ಲೆಲ್ಲ ಕೂರ್ಲಿಕ್ಕೆಲ್ಲ ಜಾಗ ಮಾಡಿರೋದು. ನೋಡಿ ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಇನ್ನು ಮುಂದೆ ಇಷ್ಟು ಕ್ಯೂ ಇದೆ. ಈ ದೇವಸ್ಥಾನದಲ್ಲಿ ಏನು ಸ್ಪೆಷಲ್ ಗೊತ್ತಾ ಗೈಸ್? ಬರ್ಗೇರಮ್ಮ ದೇವಸ್ಥಾನದಲ್ಲಿ ನೀವು ಯಾವಾಗಾದರೂ ಹೋಗ್ರಿ, ಪ್ರಸಾದಕ್ಕೆ ಪುಳಿಯೋಗರೆ ಸ್ಪೆಷಲ್ಲು ಸಖತ್ತಾಗಿರುತ್ತೆ. ಪ್ರಸಾದ ಅದು. ನೋಡಿ ಬರ್ಗೇರಮ್ಮನ ಫೋಟೋಸು, ವೆರೈಟಿ ಡೆಕೋರೇಷನ್ ಫೋಟೋಸ್ ಎಲ್ಲ. ಹೆಜ್ಜೆಗೆ ಒಂದೊಂದು ಫೋಟೋ ಹಾಕಿದ್ರು. ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ, ಮಣಿದು, ಆಮೇಲೆ ಸ್ವೀಟ್ಸಿಂದು. ಈ ಬನ್ನಿ ಪೂಜೆಲೆಲ್ಲ ನವರಾತ್ರಿಯಲ್ಲೆಲ್ಲ ಡೆಕೋರೇಷನ್ ಮಾಡ್ತಾರೆ. ಒಂದೊಂದು ದಿನವೂ ಒಂದೊಂದು ಡೆಕೋರೇಷನ್ ನೋಡಬೇಕು ಗೈಸ್, ಅಷ್ಟು ಚೆನ್ನಾಗಿ ಮಾಡ್ತಾರೆ. ನೀವು ಈ ದೇವಸ್ಥಾನಕ್ಕೆ ಬಂದಿಲ್ಲ ಅಂದರೆ ನೋಡಿ, ಒಂದ್ಸರಿ ಭೇಟಿ ಕೊಡಿ, ಭಾಳ ಚೆನ್ನಾಗಿದೆ. ಇಲ್ಲಿ ಹೋಗ್ತಾ ಎಂಟ್ರೆನ್ಸಲ್ಲೇ ಒಂದು ವಿಘ್ನ ವಿನಾಶಕ ಗಣೇಶನ ಕೂರಿಸಿದ್ರು. ಅಲ್ಲಿ ಕೈ ಮುಗಿದ್ಬಿಟ್ಟು ಹಾಗೆ ಬಂದ್ವಿ. ಈ ಕಡೆ ನೋಡಿ ಕಬ್ಬಿಂದು ಡೆಕೋರೇಷನ್ ಎಲ್ಲ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ರು. ರಾಶಿ ಎಲ್ಲ ಒಯ್ದುಬಿಟ್ಟು ಡೆಕೋರೇಷನಿಗೆ ಎಷ್ಟು ಟೈಮ್ ತಗೊಂಡಿದ್ದಾರೆ ಅವರು ಅಂದರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ನಾವು ಇಲ್ಲಿಂದನೇ ಒಳಗೆ ಕ್ಯೂನಲ್ಲಿ, ಹೊರಗಡೆನೇ ದರ್ಶನ ಆಯಿತು ದೇವ್ರದ್ದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ದೇವ್ರದ್ದು ಪಾದಿಕೆ. ಬಾಳೆಗೊನೆ, ಬೆಲ್ಲದಚ್ಚು ಎಲ್ಲ ಸಖತ್ತಾಗಿ ಮಾಡಿದರು. ನೋಡಿ ನಿನ್ನೆ ಯಾರೆಲ್ಲ ಬರ್ಗೇರಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರಿ, ಹೋಗಿದ್ರಿ ದರ್ಶನಕ್ಕೆ, ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದುರ್ಗದವರು ಕಮೆಂಟ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ದೇವರು ಬರ್ಗೇರಮ್ಮ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನಾವಲ್ಲೇ ಹಣ್ಣುಕಾಯಿ ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ. ಒಳಗಡೆ ಇನ್ನೂ ಸಖತ್ತಾಗಿದೆ ಡೆಕೋರೇಷನ್ನು. ಬನ್ನಿ ತೋರಿಸ್ತೀನಿ, ಒಳಗೆ ಹೋಗೋಣ. ನೋಡಿ ಇದೆಲ್ಲ ಹೂವಲ್ಲಿ ಸಾವಂತಿಗೆ ಹೂವಲ್ಲಿ ಮಾಡಿರೋದು. ಕಲರ್ ಸಾವಂತಿಗೆ ಆಗಿ ರೋಸ್ ಎಲ್ಲ ಬಳಸಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ. ಈ ವರ್ಷಕ್ಕಿಂತ ಹೋದ ವರ್ಷ ಇನ್ನೂ ಭಾಳ ಚೆನ್ನಾಗಿ ಮಾಡಿದ್ರು ಗೈಸ್. ನೋಡೋಣ ಇದ್ದರೆ ಫೋಟೋ ಆ್ಯಡ್ ಮಾಡ್ತೀನಿ. ಹೋದ ಸರಿದಂತೂ ಭರ್ತಿ ಚೆನ್ನಾಗಿತ್ತು. ಇದೆ ನೋಡಿ
ಇದು ಬರ್ಗೇರಮ್ಮ ದೇವರು. ಈ ಕಡೆ ಎರಡು ಕುದುರೆನ ಇಟ್ಟಿದ್ದಾರೆ ಡೆಕೋರೇಷನ್ಗೆ. ಈ ಕಡೆ 2 ಕುದುರೆ, ಈ ಕಡೆ 2 ಕುದುರೆ. ಅಲ್ಲಿಂದ ಇಲ್ಲಿಗೆ ಅದು ಕಂಟ್ರೋಲಾಗಿ ಹಿಡಿಯೋ ಥರ ಒಂದು ಡೆಕೋರೇಷನ್. ಎಷ್ಟು ಡೀಟೇಲಿಂಗಾಗಿ ಅವ್ರ ಥಿಂಗ್ಸ್ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ಅಂದರೆ ಮಾಡಿವ್ರಿಗೆ ಒಂದು ಸಲ್ಯೂಟ್ ಗೈಸ್. ಆ ತ್ರಿಶೂಲ ಆಗಿರ್ಬೋದು, ನೋಡಿ ಈ ಕಡೆ ಇಲ್ಲಿ ವಿಘ್ನೇಶ್ವರ, ಗಣೇಶ ಆಗಿರ್ಬೋದು, ಎಲ್ಲ ಸಾವದಕ್ಕೆ ಕಲರ್ ಬಳಸ್ಬಿಟ್ಟು ಮಾಡಿದ್ದಾರೆ. ಈ ಕಬ್ಬನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಪ್ರತಿ ಹೆಜ್ಜೆಗೂ ನೋಡಿ ಎಲ್ಲ ಕಂಬಗಳಿಗಾಗಿರ್ಬೋದು, ಚಕ್ರಗಳಾಗಿರ್ಬೋದು, ಗೊನೆಗಳೆಲ್ಲ ಬರ್ತಿ ಚೆನ್ನಾಗಿ ಮಾಡಿದರು. ದೇವರಂತೂ ಫುಲ್ ಸ್ವೀಟ್ಸಲ್ಲೇ ಮುಳುಗೋಗ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿ ಮಾಡಿದರು. ದೇವ್ರ ದಕ್ಷಿಣ ಎಲ್ಲ ತುಂಬ ಚೆನ್ನಾಗೇ ಆಯಿತು. ನಮ್ಮಮ್ಮ ಫುಲ್ ಮುಂದ್ಗಡೆ ಹೋಗಿತ್ತು ನೋಡ್ರಿ, ಎಲ್ಲಿದೆ. ನಾವು ಒಂದು 4-5 ಜನ ಹಿಂದಗಡೆ ವಿಡಿಯೋ ಮಾಡ್ಕೊಂತ ಹಿಂದೆ ಹೋಗ್ಬಿಟ್ವಿ. ದೇವರ ದಕ್ಷಿಣ ಎಲ್ಲ ಚೆನ್ನಾಗಿ ಒಂದು ಕಡೆ ಎಲ್ಲ ಫುಲ್ ಕ್ಯೂ ಅಲ್ಲಿ ಗಜಿಬಿಜಿ ಮಾಡ್ಕೊಂಡು ಕಿತ್ತಾಡ್ಕೊಂಡು ಉಜ್ಜಾಡ್ಕೊಂಡು ಹೋಗ್ತಾರೆ. ಇಲ್ಲ ಆ ಥರ ಏನೂ ಇರಲಿಲ್ಲ. ನಿಧಾನಕ್ಕೆ ಮನಸ್ಫೂರ್ತಿಯಾಗಿ ಚೆನ್ನಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋದ್ರು ಪರವಾಗಿಲ್ಲ. ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ನೋಡಿ ಒಳಗಡೆ ದೇವರು ಎಲ್ಲ ಫೋಟೋ ತೆಗಿತಾ ಇದ್ರು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೆಲ್ಲ ದರ್ಶನ ಮಾಡಿಕೊಂಡು ಹಾಗೆ ಸೀದಾ ಹೊರಗಡೆ ಬಂದ್ವಿ. ಫುಲ್ಲು ಹೆಜ್ಜೆಗೂ ಶಿವಲಿಂಗ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲ ಥರ್ಮೋಕೋಲಲ್ಲೇ ಮಾಡಿದ್ದು. ನೋಡಿ ಶಿವಲಿಂಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಾಳೆಗೊನೆ ಎಲ್ಲ ಸಾವಂತಿಗೆ ಹೂವು. ಮತ್ತು ಇದು ದೇವರು. ಮತ್ತು ಇಲ್ಲಿ ತಿರುಪತಿ ಇದು ತಿಮ್ಮಪ್ಪನ ನಾಮ ಹತ್ರ. ಆಮೇಲೆ ಇಲ್ಲೆಲ್ಲ ನೋಡಿ ಇದು ಏನು ಯಾವುದೋ ದೇವರು ಹೆಸರು ನನಗೆ ನೆನಪಾಗ್ತಾ ಇಲ್ಲ ನೋಡಿ. ವಾವ್, ಇಲ್ಲಿ ತೀರ್ಥ ಪ್ರಸಾದ ತಗೊಂಡು ನಾನೇ ತಗೊಂಡಿದ್ದು. ಸ್ವಲ್ಪ ಕುಂಕುಮ ಹಚ್ಕೊಂಡು ಬಂದ್ವಿ ಮುಂದೆ. ಅದೇನೋ ಗೊತ್ತಿಲ್ಲ ಇಷ್ಟು ಕ್ಯಾಮ್ರಾ ಮುಂದ್ಗಡೆ ಹಿಡಿದ್ರೆ ಶೈ ಅನಿಸುತ್ತೆ, ಮಾತಾಡಲಿಕ್ಕೆಲ್ಲ ಆಗೋದೇ ಇಲ್ಲ. ಇಲ್ಲಿ ನೋಡಿ ಪ್ರಸಾದಕ್ಕೆ ಬಂದ್ವಿ. ಪುಳಿಯೋಗರೆ ಯಾವಾಗಲೂ ಅಷ್ಟೇ ಇಲ್ಲಿ ಎನಿ ಟೈಮ್ ಯಾವುದೇ ಪ್ರಸಾದ ಅಂದರೆ ಪುಳಿಯೋಗರೆ ಏನು ಸೂಪರ್ ಟೇಸ್ಟ್, ಫೇಮಸ್ ಇಲ್ಲಿ. ಅಲ್ಲಿ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನ, ಬರ್ಗೇರಮ್ಮನ ದೇವಸ್ಥಾನ ಹತ್ರನೇ ಆಂಜನೇಯ ದೇವಸ್ಥಾನ ಇತ್ತು. ಅಲ್ಲಿ ಹೋಗ್ಬಿಟ್ಟು ಎಲ್ಲ ದರ್ಶನ ಮಾಡಿಕೊಂಡು ಇಲ್ಲಿ ಎಳ್ಳು ಬೆಲ್ಲ ಎಲ್ಲ ಕೊಟ್ಟರು. ಪ್ರಸಾದ ತಿಂದ್ಬಿಟ್ಟು ದರ್ಶನ ಮಾಡಿಕೊಂಡು ಬಂದ್ವಿ. ಸೀದಾ ಊರಿಗೆ ಬಂದ್ವಿ. ಇಲ್ಲಿ ನನ್ನ ತಂಗಿ ಬೇಕ್ರಿಗೆ ಹೋಗಿದ್ಲು ಕೇಕ್ ತರೋಕ್ಕೆ ಅಂತ. ಕೇಕ್ ತಗೊಂಡು ಬಂದ್ವಿ ಸೀದಾ. ಸಂಕ್ರಾಂತಿ ಹಬ್ಬಕ್ಕೆಲ್ಲ ವೆರೈಟಿ ಕೇಕ್ ರೆಡಿಯಾಗಿತ್ತು ಬೇಕ್ರಿಲಿ. ತೊಗೊಂಡ್ವಿ ಬಂದ್ವಿ ಮನೆ ಕಡೆ. ಇದೇ ನೋಡ್ರಿ ಗೈಸ್ ಫೋಟೋ ದೇವ್ರದ್ದು. ಸಖತ್ತಾಗಿತ್ತು ಡೆಕೋರೇಷನ್. ಲಾಸ್ಟಲ್ಲಿ 2 ಫೋಟೋ ಆ್ಯಡ್ ಮಾಡಿದ್ದೀನಿ. ಇದು ನಂಗೆ ತುಂಬ ಇಷ್ಟ ಆಯಿತು. ಅಷ್ಟೇ ಗೈಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಾಡ್ಕೊಂಡಿರೋರಿಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳ್ತೀನಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ.